ಈ ಪ್ರಕಾಶ್ ರಾಜ್ ಅವ್ರಿಗೆ ಈಗ ಸಿಂಧೂರ ಕಂಡ್ರೂ ಆಗತ್ತಿಲ್ಲ. ಮೋದಿ ದ್ವೇಷನೋ, ಸಿಂಧೂರ ದ್ವೇಷನೋ, ಭಾರತೀಯರ ದ್ವೇಷನೋ ಅಥವಾ ಹಿಂದೂ ಧರ್ಮದ ದ್ವೇಷನೋ, ಜಸ್ಟ್ ಆಸ್ಕಿಂಗ್ ಅನ್ಕೋತನ ಭಾರತೀಯರ ಭಾವನೆಗೆ ಧಕ್ಕಿ ತರಾಕತ್ತಾರ. ಪ್ರಕಾಶ್ ಅವರ ಗೋಸುಂಬಿತನ ಯಾವಾಗೂ ಬದಲಾಗಂಗಿಲ್ಲ. ನಿಮ್ಮ ವೈಯಕ್ತಿಕ ದ್ವೇಷ ಭಾರತೀಯ ಸಂಸ್ಕೃತಿಗೆ ಧಕ್ಕಿ ತರಾತೈತಿ, ಬೇರೇನೂ ಇಲ್ಲ. ಪ್ರಕಾಶ್ ರಾಜ್ ಅವರ ಮನಸ್ಥಿತಿ ಮತ್ತೊಂದ್ಸಲ ದೇಶದ ಮುಂದೆ ಬೆತ್ತಲಾಗಿದೆ. ನಮಸ್ಕಾರ ರೀ. ಈ ಪ್ರಕಾಶ್ ರಾಜ್ ಅವ್ರಿಗೆ, ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅವ್ರಿಗೆ ಸಿಂಧೂರ ಅಂದ್ರೆ ಯಾಕಿಷ್ಟು ದ್ವೇಷ ಆಯ್ತೋ ಗೊತ್ತಿಲ್ಲ. ಖರೆ ರೀ, ಅವ್ರಿಗೆ ಸಿಂಧೂರ ಕಂಡ್ರೆ ಆಗಿ ಬರಂಗಿಲ್ಲ ಅನ್ಸಾಕತ್ತೈತಿ. ಇವತ್ತು ಯಾಕೆ ಈ ಪ್ರಶ್ನೆ ಹುಟ್ಕೋತು ಅಂತ ನಿಮಗೆ ಅನ್ಸಿದ್ರ ಅದಕ್ಕೆ ಉತ್ತರ ಅವ್ರು ಮಾಡಿರುವ ಟ್ವೀಟ್. ಅವ್ರು ಯಾವಾಗಲೂ ಜಸ್ಟ್ ಆಸ್ಕಿಂಗ್ ಅಂತ ಟ್ವೀಟ್ ಮಾಡೋದ್ರಾಗ ಹೆಂಗೆ ಫೇಮಸ್ ಅದಾರಲ್ಲ, ಇವತ್ತೂ ಹಂಗ ಒಂದು ಟ್ವೀಟ್ ಮಾಡ್ಯಾರ. ಅದು ಸಿಂಧೂರದ ಬಗ್ಗೆ. ಯಾಕೆ ಮಾಡಿದ್ರು, ಏನು ಮಾಡಿದ್ರು ಈಗ ಹೇಳ್ತಾನೆ ಕೇಳ್ರಿ. ಮೋದಿ ಅವರು ಒಂದು ರ್ಯಾಲಿ ಒಳಗೆ ಭಾಗವಹಿಸಿ ಮಾತಾಡಿದ್ರಿ ಇವತ್ತು. ಅವಾಗ ಅವ್ರು ಏನು ಹೇಳಿದ್ರು ಅಂದ್ರೆ, ನನ್ನ ಮೈಯೊಳಗ ರಕ್ತ ಹರಿಯಾಕತ್ತಿಲ್ಲ, ಸಿಂಧೂರ ಹರಿಯಾಕತ್ತೈತಿ ಅಂತ. ಮೋದಿ ಕಿ ನಸೋ ಮೇ ಲಹು ನಹೀ ಗರಂ ಸಿಂಧೂರ್ ಬಹ ರಹಾ ಹೈ. ಅಲ್ಲ, ಮೋದಿ ಅವರು ನನ್ನ ನರನಾಡಿ ಒಳಗ ಬಿಸಿ ಸಿಂಧೂರ ಹರಿಯಾಕತ್ತೈತಿ ಅಂದಿದ್ರಾಗ ಏನು ತಪ್ಪೈತಿ? ಈ ಪ್ರಕಾಶ್ ರಾಜ್ ಅವ್ರಿಗೆ ಯಾಕೆ ಸಹಿಸ್ಕೊಳಕ್ ಆಗವಲ್ತು? ಮೇ ಬಿ ಇವ್ರಿಗೆ ಮೋದಿ ಅವ್ರ ಸಿಂಧೂರ ಅಂದಿದ್ಕ ಉರಿಯಾಕತ್ತಿರ್ಬೇಕು. ಅದಕ್ಕೆ ಹಿಂಗೆ ಟ್ವೀಟ್ ಮಾಡೋದು. ಇವ್ರು ಏನು ಟ್ವೀಟ್ ಮಾಡ್ಯಾರಂದ್ರ, ಮೇ ಬಿ ಬಿಕಾಸ್ ಆಫ್ ನಾನ್ ಬಯೋಲಾಜಿಕಲ್ ಜೀನ್ಸ್. ಇದರ ಅರ್ಥ ಕನ್ನಡದಾಗ, ಬಹುಶಃ ನಾನ್ ಬಯೋಲಾಜಿಕಲ್ ಅದಾರಲ್ಲ ಮೋದಿಯವರು, ಅದಕ್ಕೆ ಅವರ ನರನಾಡಿ ಒಳಗೆ ಸಿಂಧೂರ ಹರಿಯಾಕತ್ತಿರ್ಬೇಕು ಅಂತ. ರೀ ಪ್ರಕಾಶ್ ರಾಜ್ ಅವರ, ಸಿಂಧೂರದ ಮಹತ್ವ ಗೊತ್ತೈತೇನ್ರಿ ನಿಮಗೆ? ಸಿಂಧೂರ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿರಿ? ಈ ರೀತಿ ಸಿಂಧೂರದ ಬಗ್ಗೆ ನೀವು ಅವಮಾನ ಮಾಡಿ ಮಾತಾಡತ್ತಿರಲ್ಲ, ಅದ್ರ ಮಹತ್ವ ತಿಳ್ಕೋರಿ. ಕುಟುಂಬದ ಮೌಲ್ಯ ಉಳಿಸ್ಕೊಳ್ಳೋದ್ರಾಗ ಎಂಥ ಮಹತ್ವದ ಪಾತ್ರ ವಹಿಸ್ತೈತಿ ಸಿಂಧೂರ ಅನ್ನೋದು ನಿಮ್ಗೆ ಏನಾರ ಗೊತ್ತೈತೇನ್ರಿ? ಅದಷ್ಟೇ ಅಲ್ರಿ, ಅಲ್ಲಿ ಪಾಲ್ಗಾಮ್ ಅಟ್ಯಾಕ್ ಮಾಡಿ 26 ಮಂದಿ ಗಂಡಸರನ್ನ ಕೊಂದಿದ್ರು. ಆ ದ್ವೇಷ, ಆ ಜ್ವಾಲೆ ಅವ್ರ ಎದಿ ಒಳಗೆ ಹೆಂಗೆ ಕುದಿಯಾಕತ್ತೈತಿ ಅನ್ನೋದ್ರ ಬಗ್ಗೆ ಅವ್ರ ಮಾತು ತೋರಿಸ್ಕೊಡಕತ್ತಿತ್ತು. 26 ಮಂದಿ ಹೆಣ್ಣು ಮಕ್ಕಳ ಹನಿ ಮೇಲಿನ ಸಿಂಧೂರ ಅಳಿಸಿದ್ಕ ಆಪರೇಷನ್ ಸಿಂಧೂರ ಮಾಡಿದ್ವಿ ಅನ್ನೋದನ್ನ ನನ್ನ ಮೈಯಾಗ ಸಿಂಧೂರ ಹರಿಯಾಕತ್ತೈತಿ ಅನ್ನೋದ್ರ ಮೂಲಕ ಹೇಳಿದ್ರು. ಅಷ್ಟಲ್ಲದನ ಇಡೀ ಭಾರತೀಯರ ಮಾತನ್ನ ಮೋದಿ ಅವ್ರು ಹೇಳಿದ್ರಪ್ಪ. ಆಪರೇಷನ್ ಸಿಂಧೂರ ಮಾಡಿದ್ದು ಏನಕ್ಕೆ ಅಂದ್ರೆ, ನನಗಷ್ಟು ಮಟ್ಟಿಗೆ ರೋಷ ವೇಷ ಉಕ್ಕಾಕತ್ತಿತ್ತು. ಆ ಭಯೋತ್ಪಾದಕರನ್ನ ಸಾಯಿಸೋವರೆಗೂ, ಅವ್ರನ್ನ ಮಟ್ಟ ಹಾಕೋವರೆಗೂ ನನಗೆ ಆ ರೀತಿ ಒಂದು ರೋಷ ಇತ್ತು, ಸಿಟ್ಟಿತ್ತು, ಕೋಪ ಇತ್ತು ಅಂತ ಹೇಳ್ಕೊಂಡ್ರು. ಈ ರೀತಿ ಮೋದಿಯವರ ರಕ್ತ ಕುದಿತಿತ್ತು, ಅದಕ್ಕಾಗಿ ನನ್ನ ಬಾಡಿ ಒಳಗೆ ಸಿಂಧೂರ ಐತಿ, ಹರಿಯಾಕತ್ತೈತಿ, ರಕ್ತ ಅಲ್ಲ ಅಂತ ಹೇಳಿದ್ರಪ್ಪ. ಭಾರತದ ಸಂಸ್ಕೃತಿಯ ಪ್ರತೀಕ ಸಿಂಧೂರ, ಸನಾತನ ಧರ್ಮದ ಪ್ರತೀಕ ಸಿಂಧೂರ. ಸಿಂಧೂರ ರಕ್ತ ಅಂತ ಹೋಲಿಸಿದ್ರೆ ಏನು ತಪ್ಪೈತಿ? ಇವ್ರಿಗೇನು ಮೋದಿ ದ್ವೇಷನೋ ಸಿಂಧೂರ ದ್ವೇಷನೋ? ಪ್ರಕಾಶ್ ರಾಜ್ ಅವರೇ, ನಾನು ನಿಮ್ಮನ್ನ ಜಸ್ಟ್ ಆಸ್ಕ್ ಮಾಡಕತ್ತೀನಿ. ಸಿಂಧೂರದ ಬಗ್ಗೆ, ಭಾರತದ ಸನಾತನ ಶಕ್ತಿ, ಸನಾತನದ ಸಂಸ್ಕೃತಿ ಬಗ್ಗೆ ಮೋದಿ ಅವ್ರಿಗಿರೋ ಗೌರವ ನೋಡಿ ಪ್ರಕಾಶ್ ರಾಜ್ ಅವ್ರಿಗೆ ಯಾಕೆ ಇಷ್ಟೊಂದು ಉರಿಯಾಕತ್ತೈತಿ? ಯಾಕೆ ತ್ರಾಸಾಗತ್ತಿರ್ಬೇಕ್ರಿ? ಯಾಕೆ ತ್ರಾಸಾಗತ್ತೈತಿ ಅಂತ ಯೋಚನೆ ಮಾಡಿದ್ರ ಪ್ರಕಾಶ್ ರಾಜ್ ಅವ್ರಿಗೆ ಭಾರತದ ಸಂಸ್ಕೃತಿ ಬಗ್ಗೆ ಗೌರವ ಇಲ್ಲ, ಅದಕ್ಕೆ ಅವ್ರು ಬೆಲೆ ಕೊಡಂಗಿಲ್ಲ, ಅದಕ್ಕೂ ಅವ್ರಿಗೆ ಸಂಬಂಧನ ಇಲ್ಲ. ಹಿಂಗಾಗಿನೇ ಸಿಂಧೂರ ಅಂದ್ರೆ ಇವ್ರಿಗೆ ಮೈ ಉರಿತೈತಿ. ಹಿಂಗಾಗಿನ ಟ್ವೀಟ್ ಒಳಗೆ ಇವರ ಮನಸ್ಥಿತಿ, ಇವರ ನಿಜ ರೂಪ ಹೊರಗೆ ಬಂದೈತಿ. ಮೋದಿ ಅವರು ತಮ್ಮ ಬಾಡಿ ಒಳಗೆ ಸಿಂಧೂರ ಹರಿಯಾಕತ್ತೈತಿ ಅಂತ ಹೇಳಿದ್ಕ ಆಬ್ವಿಯಸ್ಲಿ ನಾನ್ ಬಯೋಲಾಜಿಕಲ್ ಜಿನ್ ಅಂತ ಟ್ವೀಟ್ ಮಾಡ್ಕೊಂಡಾರ. ಇವರು ಮೋದಿ ದ್ವೇಷ ಮಾಡತ್ತಾರು, ಮಾಡ್ಕೊಳ್ಳಿ ಅನ್ನೋ ಹಂಗಿದ್ರ ಸಿಂಧೂರದ ಬಗ್ಗೆ ಯಾಕೆ ಇವ್ರಿಗೆ ದ್ವೇಷ? ಸಿಂಧೂರದ ಬಗ್ಗೆ ಲೇವಡಿ ಮಾಡ್ಯಾರ ಅಂತ ಅನ್ಕೋಬಾರ್ದ್ರಿ. ಭಾರತ ಸಂಸ್ಕೃತಿ ಬಗ್ಗೆ ಲೇವಡಿ ಮಾಡ್ಯಾರ ಇವರು. ಸಿಂಧೂರದ ವ್ಯಾಲ್ಯೂ ಯಾರಿಗೆ ಗೊತ್ತೈತಿ ಅಂದ್ರೆ, ಸಿಂಧೂರ ಬಳಸೋ ಭಾರತೀಯರಿಗೆ ಗೊತ್ತೈತಿ. ಸನಾತನ ಧರ್ಮದೊಳಗೆ ಸಿಂಧೂರಕ್ಕೆ ಯಾವ ಬೆಲೆ ಐತಿ ಅನ್ನೋದು ಅದನ್ನ ಬಳಸೋ ಹಿಂದೂಗಳಿಗೆ ಗೊತ್ತೈತಿ. ಸನಾತನ ಧರ್ಮದ ಪ್ರತಿಯೊಬ್ಬರಿಗೂ ಗೊತ್ತೈತಿ, ಪ್ರತಿ ಭಾರತೀಯರಿಗೂ ಗೊತ್ತೈತಿ. ನಮ್ಮ ಪ್ರಕಾಶ್ ರಾಜ್ ಅವ್ರಿಗೆ ಇದು ಗೊತ್ತಿಲ್ಲ. ಹಿಂಗಾಗಿನ ಮೋದಿ ಅವರ ದ್ವೇಷ ಮಾಡೋ ಬೆನ್ನೊಳಗ ಸಿಂಧೂರಕ್ಕೆ ಅವಮಾನ ಮಾಡ್ಯಾರ, ಅಗೌರವ ಸಲ್ಲಿಸ್ಯಾರ. ಪ್ರಕಾಶ್ ರಾಜ್ ಒಬ್ರ ಅಲ್ರಿ, ಹಿಂದೂ ನೀವು ನೋಡಿದ್ರಿ. ಸೋ ಕಾಲ್ಡ್ ಪ್ರಗತಿಪರರು ಸಿಂಧೂರ ಅಂತ ಯಾಕೆ ಇಟ್ರಿ? ಆಪರೇಷನ್ ಸಿಂಧೂರ ಇಡೋದ್ರಿಂದ ಒಂದು ಸಮುದಾಯದವರು ಇದಕ್ಕೆ ಸೀಮಿತರಾದ್ರು, ಮಿಕ್ಕವ್ರಿಗೆಲ್ಲ ಇದು ಬ್ಯಾರೆ ಥರ ಅನ್ನಿಸ್ತೈತಿ ಅಂತ ಕಿಡಿ ಹಚ್ಚೋ, ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರು. ಈಗ ನೋಡಿದ್ರೆ ಪ್ರಕಾಶ್ ರಾಜ್ ಅವರು ಮೋದಿ ದ್ವೇಷ ಮಾಡೋ ಹೆಸರೊಳಗ ಹಿಂದೂ ಧರ್ಮ, ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿಗೆ ಅವಮಾನ ಮಾಡಕತ್ತಾರ. ಪದೇ ಪದೇ ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಪ್ರಕಾಶ್ ರಾಜ್ ಅವರು ಸಮಾಜದ ಮುಂದೆ, ಭಾರತೀಯರ ಮುಂದೆ ಬೆತ್ತಲಾಗ್ಯಾರ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.